ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಯುಧಿಷ್ಠಿರ ಮತ್ತು ದುರ್ಯೋಧನ ಇವರಿಬ್ಬರಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ಸ್ವಾರಸ್ಯಕರವಾದಂತಹ ಕಥೆ ಪ್ರಚಲಿತವಾಗಿದೆ. ಒಮ್ಮೆ ಅವರ ಗುರುಗಳು ಅವರಿಬ್ಬರಿಗೂ ಒಂದೊಂದು ಕಾರ್ಯವನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ಯುಧಿಷ್ಠಿರನಿಗೆ ತುಂಬ ಕೆಟ್ಟ ವ್ಯಕ್ತಿಯನ್ನು ಹುಡ್ಕೊಂಡು ಬಾ ಅಂತ ಹೇಳಿದ್ರು. ಹಾಗೆಯೇ ದುರ್ಯೋಧನನಿಗೆ ತುಂಬ ಒಳ್ಳೆಯ ವ್ಯಕ್ತಿಯನ್ನು, ಈ ಜಗತ್ತಿನಲ್ಲಿ ತುಂಬ ಒಳ್ಳೆಯ ವ್ಯಕ್ತಿಯನ್ನು ಹುಡ್ಕೊಂಡು ಬಾ ಅಂತ. ಸೊ ಇಬ್ಬರು ಕೂಡ ಹೊರಡ್ತಾರೆ. ವಾಪಸ್ ಇಬ್ಬರು ಬರಿಗೈಯಲ್ಲಿ ಬರ್ತಾರೆ. ಜಗತ್ತನ್ನೆಲ್ಲ ಸಂಚಾರ ಮಾಡಿಕೊಂಡು ಬರಿಗೈಯಲ್ಲಿ ಬರ್ತಾರೆ ಅನ್ನೋದು ನಾವು ನೋಡ್ತೀವಿ. ಬಂದಮೇಲೆ ಯಾಕೆ ಅಂತ ಕೇಳಿದಾಗ ಯುಧಿಷ್ಠಿರ ಹೇಳ್ತಾನೆ, ನಾನು ಭೇಟಿಯಾದಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಏನೋ ಒಳ್ಳೆಯದನ್ನು ಕಂಡೆ, ಹಾಗಾಗಿ ನನಗೆ ಎಲ್ಲ ರೀತಿಯಲ್ಲೂ ಕೆಟ್ಟದಾಗಿರುವಂಥ ವ್ಯಕ್ತಿಯನ್ನು ನಾನು ಕಾಣಲಿಲ್ಲ ಅಂತ. ಹಾಗೆಯೇ ದುರ್ಯೋಧನ ಹೇಳ್ತಾನೆ, ಎಲ್ಲರಲ್ಲೂ ಏನೋ ಕೆಟ್ಟದನ್ನು ಕಂಡೆ, ನಾನು ಎಲ್ಲ ರೀತಿಯಲ್ಲೂ ಒಳ್ಳೆಯವರನ್ನು ನಾನು ಕಾಣಲಿಲ್ಲ ಅಂತ. ಇಬ್ಬರೂ ನೋಡಿದ್ದು ಅದೇ ಜಗತ್ತನ್ನು, ಅಥವಾ ಇಬ್ಬರೂ ಭೇಟಿಯಾಗಿದ್ದು ಈ ಜಗತ್ತಿನ ಅದೇ, ಆದರೆ ನೋಡುವ ದೃಷ್ಟಿಕೋನದಿಂದ ಈ ಜಗತ್ತಿನಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಇರ್ತಾರೆ ಅನ್ನೋದು ಈ ಕಥೆಯಲ್ಲಿ ನಮಗೆ ಸುಸ್ಪಷ್ಟವಾಗಿದೆ. ಒಳ್ಳೆಯತನ ಕೆಟ್ಟತನ ಇರಬಹುದು, ಆದರೆ ನೋಡುವ ವ್ಯಕ್ತಿ ಅದರಿಂದ ಯಾವಾಗ ಮುಕ್ತನಾಗ್ತಾನೆ ಅಂತ ಹೇಳಿದ್ರೆ ಅವನ ದೃಷ್ಟಿಕೋನವನ್ನು ಅವನು ಸರಿಯಾಗಿ ಇಟ್ಕೊಂಡಾಗ ಅಂತ. ಸೊ ಈ ಜಗತ್ತನ್ನು ಅಥವಾ ಜೀವಿಗಳನ್ನು ಅಥವಾ ಸಹ ಮಾನವರನ್ನು ನಾವು ನೋಡುವ ದೃಷ್ಟಿಕೋನ ಹೇಗೆ ಇಟ್ಕೊಳ್ಬೇಕು ಅನ್ನೋದು ಒಂದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಇಲ್ಲಿ ರಾಮಕೃಷ್ಣ ಮಠ ಬೆಂಗಳೂರಿನಲ್ಲಿ ಸುದೀರ್ಘ ಸೇವೆಯನ್ನು ಮಾಡಿದಂಥ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಮಹಾರಾಜವರ ಜೀವನದ ಒಂದು ಘಟನೆಯನ್ನು ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೀನಿ. ಅವರು ಇನ್ನೂ ಬ್ರಹ್ಮಚಾರಿಯಾಗಿದ್ದಾಗ ಅವರ ಗುರುಗಳು ಪೂಜ್ಯ ಸ್ವಾಮಿ ಯತೀಶ್ವರಾಂಜಿ ಮಹಾರಾಜರವರಾಗಿದ್ದರು. ಒಮ್ಮೆ ಬೆಂಗಳೂರು ಬಸವನಗುಡಿಯಲ್ಲಿರುವಂಥ ರಾಮಕೃಷ್ಣ ಮಠಕ್ಕೆ ಈರವರು ದಂಪತಿಗಳು ಮಧ್ಯಾಹ್ನ ಊಟದ ಸಮಯಕ್ಕೆ ಆಶ್ರಮಕ್ಕೆ ಬರ್ತಾರೆ. ಆಶ್ರಮದಲ್ಲಿ ಎಲ್ಲರದು ಕೂಡ ಊಟ ಆಗಿರುತ್ತೆ. ಅಷ್ಟೊತ್ತಿಗೆ ಇವ್ರು ಬರ್ತಾರೆ. ಆಗ ಈ ಅಡುಗೆ ಮನೆ ಇನ್ಚಾರ್ಜ್ ಆ ಸೇವೆಯನ್ನು ಪುರುಷೋತ್ತಮಾಂಜಿ ಮಹಾರಾಜ್ ಬ್ರಹ್ಮಚಾರಿ, ಆಗ ರಾಮಚಂದ್ರ ಮಹಾರಾಜ್ ಅಂತ ಅವ್ರು ನೋಡ್ಕೊಳ್ತಾ ಇದ್ರು. ಸೊ ಅವ್ರನ್ನ ಕರೆದು ಕೇಳ್ತಾರೆ, ಇವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ. ಆಗ ಆಗುತ್ತೆ ಅಂತ ಹೇಳಿದ್ರು. ಬಹಳ ಹಿರಿಯರಾದಂತಹ ಪೂಜ್ಯ ಸ್ವಾಮಿ ಯತೀಶ್ವರಾಂಜಿ ಮಹಾರಾಜ್ ಅವರು ದೀಕ್ಷಾ ಗುರುಗಳು ಆಗಿದ್ದರು. ಇಡೀ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಉಪಾಧ್ಯಕ್ಷರಾಗಿದ್ದರು. ಅವರು ಈ ದಂಪತಿಗಳ ಪಕ್ಕದಲ್ಲಿ ಕುಳಿತುಕೊಂಡಿದ್ದರು. ಆ ದಂಪತಿಗಳಿಗೆ ಈ ಬ್ರಹ್ಮಚಾರಿಗಳು ಬಡಿಸ್ತಾ ಇದ್ರು. ಭಾಳ ಶೆಕೆ ಆಗ್ತಾ ಇತ್ತು, ಬಹುಶಃ ಬೇಸಿಗೆ ಕಾಲ ಇದ್ದಿರಬೇಕು. ಹಾಗಾಗಿ ಈ ಹಿರಿಯ ಸ್ವಾಮೀಜಿಯವರು ದೀಕ್ಷಾ ಗುರುಗಳು ಆ ದಂಪತಿಗಳಿಗೆ ತಮ್ಮ ಕೈಲಿದ್ದಂಥ ಒಂದು ಕೈ ಬೀಸಣಿಗೆಯಿಂದ ಗಾಳಿ ಹಾಕ್ತಾ ಇದ್ರಂತೆ. ಬಡಿಸುವ ಬ್ರಹ್ಮಚಾರಿಗೆ ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಹಾಗಾಗಿ ಅವ್ರು ಕೇಳ್ತಾರೆ, ನಾನು ಹಾಕ್ತೀನಿ ಕೊಡಿ ಮಹಾರಾಜ್ ಅಂತ. ಅವ್ರ ಕೈ ಕೊಡಲಿಲ್ಲ. ಆದರೆ ಇವ್ರ ಮನಸ್ಸಲ್ಲೊಂದು ಪ್ರಶ್ನೆ ಕಾಡ್ತಾ ಇತ್ತು, ಇಂಥ ಹಿರಿಯ ಸನ್ಯಾಸಿ ಯತಿಗಳು ಒಬ್ಬ ಸಾಮಾನ್ಯ ದಂಪತಿಗಳಿಗೆ ಇವರೇ ಗಾಳಿ ಹಾಕ್ತಾ ಕೂತಿದ್ದಾರಲ್ಲ, ಇದೇನಿದು ಅಂತ.
ಆ ಬಂದ ಭಕ್ತರು ಪ್ರಸಾದವನ್ನೆಲ್ಲ ಸ್ವೀಕರಿಸಿ ಆದಮೇಲೆ ಹೊರಡ್ತಾರೆ. ಅವ್ರು ಹೊರಟುವಾಗ ಅವ್ರನ್ನ ಬೀಳ್ಕೊಟ್ಟು ಅವರನ್ನೇ ನೋಡ್ತಾ ನಿಂತಿರ್ತಾರೆ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಅವರು. ನೋಡ್ತಾ ನೋಡ್ತಾ ಅವರು ಸಾಕಷ್ಟು ದೂರ ಹೋದ್ಮೇಲೆ ಉದ್ಗರಿಸ್ತಾರೆ, ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಅಂತ ಕೈ ಜೋಡಿಸಿ ಉದ್ಗರಿಸಿದ್ರಂತೆ. ಆಗ ಈ ಬ್ರಹ್ಮಚಾರಿಗೆ ತಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇವರು ಅವರನ್ನು ಸೇವೆ ಮಾಡುವಾಗ ಇವರ ದೃಷ್ಟಿಕೋನ ಏನಿತ್ತು, ಅವರು ಸಾಮಾನ್ಯ ದಂಪತಿಗಳೇ ಆಗಿದ್ದರೂ ಕೂಡ ಇವರ ದೃಷ್ಟಿಗೆ ಅವರು ಸಾಕ್ಷಾತ್ ಲಕ್ಷ್ಮೀನಾರಾಯಣರಾಗಿದ್ದರು ಅಂತ. ಬಹಳ ಅರ್ಥಪೂರ್ಣವಾದಂಥ ಘಟನೆ ಇದು. ಒಂದು ಪವಿತ್ರ ದೃಷ್ಟಿಕೋನವನ್ನು ಅವತ್ತು ನಾನು ಕಂಡುಕೊಂಡೆ ಅಂತ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಯಾವಾಗಲೂ ಹೇಳೋರು. ಈ ಪವಿತ್ರ ದೃಷ್ಟಿಕೋನವನ್ನು ನಾವು ಬೆಳೆಸ್ಕೊಳ್ಳೋದು ಬಹಳ ಬಹಳ ಅಗತ್ಯ, ಬಹಳ ಬಹಳ ಮುಖ್ಯ. ನಮ್ಮ ಶಾಂತಿಗೋಸ್ಕರ, ನಮ್ಮ ಆನಂದಕ್ಕೋಸ್ಕರ ನಾವಿಡೀ ಜಗತ್ತನ್ನು ದೈವೀಕರಿಸಬೇಕು. ಡಿವಿನೈಸ್ ದ ವರ್ಲ್ಡ್ ಅಂತ ಹೇಳೋರು ಸ್ವಾಮಿ ವಿವೇಕಾನಂದರು. ಎಲ್ಲವನ್ನೂ ಕೂಡ ದಿವ್ಯವಾಗಿ ಕಾಣು, ದೈವೀಕರಿಸು. ಡಿಫೈ ದಿ ವರ್ಲ್ಡ್ ಅಂತ ಕೂಡ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಎಲ್ಲವನ್ನೂ ಕೂಡ ಭಗವತ್ ತತ್ವ ಅಂತಲೇ ನೋಡು. ಇದು ಸತ್ಯ ಸಂಗತಿಯೂ ಆಗಿದೆ. ಉಪನಿಷತ್ ಹೇಳುವ ಪ್ರಕಾರ ಇಡೀ ಜಗತ್ತು ಏನಿದೆಯೋ ಇದು ಅದೇ ಪರಬ್ರಹ್ಮದ ಆವಿರ್ಭಾವ, ಒಂದು ಅಭಿವ್ಯಕ್ತಿ. ಭಗವಂತನೇ ಈ ಜಗತ್ತಾಗಿ ಅಭಿವ್ಯಕ್ತಗೊಂಡಿದ್ದಾನೆ. ಆ ಭಗವಂತನ ನಾವು ಪರಬ್ರಹ್ಮ ಅಂತ ಕರಿಬೋದು, ಯಾವುದೇ ಒಂದು ಸಾಕಾರ ರೂಪದ ಹೆಸರನ್ನು ಕೊಡ್ಬೋದು. ಅದರ ಅಭಿವ್ಯಕ್ತಿಯೇ ಈ ಜಗತ್ತು ಮತ್ತು ಜೀವಿಗಳಾಗಿರುವಾಗ ಅವರನ್ನು ನಾವು ಅವರ ಮೂಲ ರೂಪದಲ್ಲಿ ಕಂಡಾಗ ನಮ್ಮ ಅನೇಕ ಸಮಸ್ಯೆಗಳಿಗೆ ಸಮಾಧಾನ ಸಿಗುತ್ತೆ. ದ್ವಂದ್ವಮಯವಾದ ಈ ಪ್ರಪಂಚದಲ್ಲಿ ರಾಗದ್ವೇಷಗಳು ನಮ್ಮನ್ನು ಕಾಡುವಾಗ ಎಲ್ಲವನ್ನೂ ಕೂಡ ನಾವು ಭಗವನ್ಮಯವಾಗಿ ನೋಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ರಾಗದ್ವೇಷಗಳಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇದೆ. ಸೊ ವಾಟ್ ವಿ ನೀಡ್ ಇಸ್ ಟು ಡಿವಿನೈಸ್ ವಾಟ್ ಎವರ್ ವಿ ಸಿ, ಹೂಮ್ ಎವರ್ ವಿ ಮೀಟ್. ಸೊ ದೈವೀಕರಿಸುವಂತಹ ಅವಶ್ಯಕತೆ ಇದೆ. ಶ್ರೀರಾಮಕೃಷ್ಣ ಪರಮಹಂಸರು, ಶ್ರೀ ಶಾರದಾದೇವಿಯರು, ಸ್ವಾಮಿ ವಿವೇಕಾನಂದರು ಬಹಳ ವಿಶೇಷವಾಗಿ ಈ ದೃಷ್ಟಿಕೋನಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಅವರ ಜೀವನಗಳಲ್ಲೂ ಕೂಡ ನಾವು ಅನೇಕ ಉದಾಹರಣೆಗಳನ್ನು ಕಾಣಬಹುದು. ಶ್ರೀರಾಮಕೃಷ್ಣ ಪರಮಹಂಸರು ಶಿಷ್ಯನಾದ ನರೇಂದ್ರನಿಗೆ ನಮಸ್ಕಾರ ಮಾಡ್ತಾ ಇದ್ರು, ಪೂಜ್ಯ ಭಾವದಿಂದ ಕಾಣ್ತಾ ಇದ್ರು ಅವನನ್ನು ಅಂತ ನೋಡ್ತೀವಿ. ಶ್ರೀಮಾತೆ ಶಾರದಾದೇವಿಯರು ಕೂಡ ಅವರ ತ್ಯಾಗಿ ಸಂತಾನದ ವಿಚಾರದಲ್ಲಿ ಹೇಳ್ತಾರೆ, ನೀವೆಲ್ಲ ಸಾಕ್ಷಾತ್ ನಾರಾಯಣ ಸ್ವರೂಪರು. ಅಮ್ಮ ಇದೇನಮ್ಮ ಹೇಳ್ತೀರಾ, ನೀವು ಜಗನ್ಮಾತೆ, ನಾವೆಲ್ಲ ಸಾಮಾನ್ಯರು ಅಂತ ಹೇಳಿದಾಗ ಶ್ರೀಮಾತೆ ಹೇಳ್ತಾರೆ, ಇಲ್ಲಪ್ಪ ನನ್ನ ದೃಷ್ಟಿಯಲ್ಲಿ ನೀವೆಲ್ಲ ಸಾಕ್ಷಾತ್ ನಾರಾಯಣ ಸ್ವರೂಪರು ಅಂತ ಹೇಳ್ತಾರೆ. ಮತ್ತು ವಿಶೇಷವಾಗಿ ಈ ಸಂದೇಶವನ್ನು ಕೊಟ್ಟಂಥ ಸ್ವಾಮಿ ವಿವೇಕಾನಂದರು ಅಂತೂ ಈ ಜಗತ್ತನ್ನು ಅವರು ನೋಡ್ತಾ ಇದ್ದಂಥ ದೃಷ್ಟಿಕೋನವೇ ಹಾಗೆ. ಎಲ್ಲವೂ ಕೂಡ ಪರಬ್ರಹ್ಮದ ಅಭಿವ್ಯಕ್ತಿಯಾಗಿ. ಅಭಿವ್ಯಕ್ತಿ ನಾನಾ ರೂಪಗಳಲ್ಲಿರ್ಬೋದು, ಆದರೆ ಮೂಲತಃ ತತ್ವ ಒಂದೇ. ಮಣ್ಣು ಒಂದೇ ಆದರೂ ಕೂಡ ಮಣ್ಣಿನಿಂದ ನಾವು ಅನೇಕ ವಸ್ತುಗಳನ್ನು ತಯಾರು ಮಾಡ್ಬೋದು, ಮಡಿಕೆಯನ್ನು, ತಟ್ಟೆಯನ್ನು, ಲೋಟವನ್ನು ಎಲ್ಲ. ಆದರೆ ಮೂಲ ವಸ್ತು ಮಣ್ಣೇ ಆಗಿರುತ್ತೆ. ಹಾಗೆಯೇ ಚಿನ್ನದ ಆಭರಣಗಳ ಉದಾಹರಣೆಯನ್ನು ವೇದಾಂತದಲ್ಲಿ ಕೊಡಲಾಗುತ್ತೆ. ಚಿನ್ನ ಒಂದೇ ಆಗಿದ್ರೂ ಕೂಡ ಅದರಲ್ಲಿ ಸರ, ಬಳೆ, ಮೂಗುತಿ, ಕೈಯುಂಗುರ ಹೀಗೆ ಬಗೆ ಬಗೆಯ ಆಭರಣಗಳನ್ನು ತಯಾರು ಮಾಡ್ಬೋದು. ನಾಮರೂಪಗಳು ಬೇರೆ ಆಗಿರ್ಬೋದು, ಆದರೆ ಮೂಲ ವಸ್ತು ಅದೇ ಚಿನ್ನ ಆಗಿರುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಹಾಗೆಯೇ ಈ ಜಗತ್ತು ನಿಜವಾಗಿಯೂ ಕೂಡ ಭಗವನ್ಮಯವೇ ಆಗಿದೆ. ಆದರೆ ನಾವಿದನ್ನು ಪ್ರಾಪಂಚಿಕ ದೃಷ್ಟಿಯಿಂದ ನೋಡೋದ್ರಿಂದ, ಜಡ ಜಗತ್ತಾಗಿ ನೋಡೋದ್ರಿಂದ, ವ್ಯಕ್ತಿಗಳನ್ನು ಕಾಣ್ತಾ ಇರೋದ್ರಿಂದ ನಾವು ಭೇದದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈ ಭೇದವೇ ಎಲ್ಲ ಮನುಕುಲದ ಸಮಸ್ಯೆಗಳಿಗೆ ಮೂಲ ಕಾರಣ. ಭೇದ, ನಾನು ಬೇರೆ, ಅವರು ಬೇರೆ, ಇವರು ನಮ್ಮವರು, ಇವರು ನಮ್ಮವರಲ್ಲ. ಈ ನಾನಾ ಬಗೆಯ ಭೇದ, ನಾವು ಓದಿದವರು, ನಾವು ಓದಿಲ್ಲದಿರೋರು, ಅವರು ಶ್ರೀಮಂತರು, ಇವರು ಬಡವರು, ಹೀಗೆಲ್ಲ ನಾನಾ ಬಗೆಯ ಭೇದ ಇದೆಯಲ್ಲ, ಇದಕ್ಕೆ ಮೂಲ ಕಾರಣ ನಾವು ಜಗತ್ತನ್ನು ನಮಗೆ ಹೇಗೆ ಕಾಣ್ತಾ ಇದೆಯೋ ಅದಾಗಿ, ಅಂದರೆ ನಾಮರೂಪಗಳ ಆಧಾರದ ಮೇಲೆ ನೋಡ್ತಾ ಇದ್ದೀವಿ ವಿನ ಮೂಲ ವಸ್ತು ಏನಾಗಿದೆಯೋ ಅದಾಗಿ ನಾವು ಕಾಣ್ತಾ ಇಲ್ಲ. ಹಾಗಾಗಿ ಭಕ್ತಿ ಮಾರ್ಗದಲ್ಲೂ ಕೂಡ ಸಾಮಾನ್ಯವಾಗಿ ಗಮನಿಸಿ ನೋಡಬೇಕು ನಾವು, ಏನು ತಮ್ಮ ಇಷ್ಟ ದೇವತೆಯೇ ಎಲ್ಲ ವ್ಯಕ್ತಿಗಳ, ಎಲ್ಲ ಜೀವಿಗಳ ರೂಪದಲ್ಲಿ ಬಂದಿರೋದು ಅಂತಲೇ ಭಕ್ತರು ಕೂಡ ಭಾವಿಸಬೇಕು. ಇದೇ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ನಮಗೆ ತಿಳಿಸ್ಕೊಟ್ಟಿರೋದು. ಈ ಜಗತ್ತಿನಲ್ಲಿ ಯಾವ ವಸ್ತುವು, ಯಾವ ವ್ಯಕ್ತಿಯು,
ಯಾವ ಜೀವಿಯೂ ಭಗವಂತನಲ್ಲದೆ ಬೇರೆ ಅಲ್ವೇ ಅಲ್ಲ, ಎಲ್ಲವೂ ಕೂಡ ಆ ಭಗವತ್ ತತ್ವವೇ ಆಗಿದೆ ಅನ್ನೋದನ್ನೇ ನಮ್ಮ ಶಾಸ್ತ್ರಗಳು ತಿಳಿಸ್ಕೊಟ್ಟಿರೋದು. ಅದನ್ನು ಮತ್ತೊಮ್ಮೆ ಆಧುನಿಕ ಯುಗದಲ್ಲಿ ದಿವ್ಯತ್ರಯರಾದಂಥ ಶ್ರೀರಾಮಕೃಷ್ಣರು, ಶಾರದಾ ಮಾತೆಯವರು, ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಅದನ್ನು ನಮಗೆ ಮನವರಿಕೆ ಮಾಡಿಕೊಡೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಈ ಪವಿತ್ರ ದೃಷ್ಟಿಕೋನ ಬಹಳ ಮುಖ್ಯ? ಯುಧಿಷ್ಠಿರ ಎಲ್ಲರನ್ನೂ ಒಳ್ಳೆಯವರನ್ನಾಗಿ ಕಂಡ, ಹಾಗಾಗಿ ಅವನ ಮನಸ್ಸು ಯಾವಾಗಲೂ ಆನಂದವಾಗಿರ್ತಾ ಇತ್ತು, ಶಾಂತಿಯಿಂದ ಕೂಡಿತ್ತು, ತೃಪ್ತಿಯಿಂದ ಇತ್ತು. ದುರ್ಯೋಧನ ಎಲ್ಲರನ್ನೂ ಕೆಟ್ಟವರಾಗಿ ಕಂಡ, ಹಾಗಾಗಿ ಅವನಿಗೆ ಎಂದೂ ಮನಃಶಾಂತಿ ಸಿಗಲೇ ಇಲ್ಲ. ಅವನಿಗೆ ಯಾರೊಂದಿಗೂ ಕೂಡ ಸಹಬಾಳ್ವೆ ನಡೆಸೋದು ಬಹಳ ಕಷ್ಟ ಇತ್ತು. ಅವನಿಗೆ ಎಲ್ಲರಲ್ಲೂ ಕೂಡ ಏನೋ ದೋಷ ಕಾಣ್ತಾ ಇತ್ತು, ಮನಸ್ಸು ಅಶಾಂತಿಯಿಂದ ಕೂಡಿತ್ತು. ಶ್ರೀಮಾತೆ ಶಾರದಾ ದೇವಿಯವರ ಕೊನೆಯ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೋದು. ಶಾರದಾ ಮಾತೆಯವರು ಹೇಳ್ತಾರೆ, ಮಗು, ನಿನಗೆ ಮನಃಶಾಂತಿ ಬೇಕಿದ್ದರೆ ಪರದೋಷ ಕಾಣಬೇಡ, ನೋಡುವುದಾದರೆ ನಿನ್ನ ದೋಷವನ್ನೇ ನೋಡಿಕೋ ಮತ್ತು ಅದನ್ನು ತಿದ್ಕೋ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಪರದೋಷ ಯಾವಾಗ ಕಾಣ್ತೀವಿ? ನಾವಲ್ಲೊಬ್ಬ ವ್ಯಕ್ತಿಯನ್ನು ಕಂಡಾಗ, ಒಬ್ಬ ಮನುಷ್ಯನನ್ನು, ಶರೀರ ಮನಸ್ಸುಗಳಿಗೆ ಸೀಮಿತವಾದಂತಹ ಒಂದು ಅಸ್ತಿತ್ವ ಉಳ್ಳಂಥ ಮನುಷ್ಯನನ್ನು ಕಂಡಾಗ ನಮಗೆ ದೋಷಗಳು ಕಾಣೋದಕ್ಕೆ ಸಾಧ್ಯ. ಆದರೆ ಈ ಶರೀರ ಮನಸ್ಸುಗಳ ಒಳಗೆ ಅಡಗಿರುವಂತಹ ದಿವ್ಯ ಸ್ವರೂಪವನ್ನು ಕಂಡಾಗ ನಮಗೆ ಆಗ ಪರದೋಷ ಕಾಣಬೇಕು ಅಂತ ಅನಿಸೋದಿಲ್ಲ. ಇಲ್ಲಿ ಭಗವಂತ ಈ ರೂಪದಲ್ಲಿ ಲೀಲೆ ಆಡ್ತಾ ಇದ್ದಾನೆ, ಆ ರೂಪದಲ್ಲಿ ಒಂದು ರೀತಿಯಲ್ಲಿ ಲೀಲೆ ಆಡ್ತಾ ಇದ್ದಾನೆ, ಈ ರೂಪದಲ್ಲಿ ಒಂದು ಲೀಲೆಯಲ್ಲಿ ಆಡ್ತಾ ಇದ್ದಾನೆ ಅಂತ ಹೇಳಿ ಅದನ್ನು ನಾವು ಆಸ್ವಾದಿಸ್ತೀವಿ ವಿನ ಪ್ರತಿಯೊಬ್ಬ ವ್ಯಕ್ತಿಯ ಮಾತಿಂದ ಅಥವಾ ಅವನ ನಡೆನುಡಿಗಳಿಂದ ನಾವು ಡಿಸ್ಟರ್ಬ್ ಆಗೋದಕ್ಕೆ ಹೋಗೋದಿಲ್ಲ, ನಮ್ಮ ಮನಸ್ಸಿಗೆ ಅಶಾಂತಿಯನ್ನು ಉಂಟು ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಜಪ, ಧ್ಯಾನ, ಅಧ್ಯಯನ ಮುಂತಾದ ಸಾಧನೆಗಳನ್ನು ಕೈಗೊಳ್ಳುವಂತೆ ಈ ಜಗತ್ತಿನೊಂದಿಗೆ ನಾವು ವ್ಯವಹರಿಸೋದು ಅನಿವಾರ್ಯವಾಗಿದೆ. ಸಮಾಜದಲ್ಲಿ ನಾವು ಬದುಕುವಾಗ ಸಮಾಜದ ಜನರೊಂದಿಗೆ ನಾವು ಅನಿವಾರ್ಯವಾಗಿ ಮಾತುಕತೆ ಆಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಹಾಗಾಗಿ ಆಗ ಹೇಗೆ ಇರಬೇಕು ಅಂದರೆ ಈ ಪವಿತ್ರ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು. ಪವಿತ್ರ ದೃಷ್ಟಿಕೋನ ಏನು ಮಾಡುತ್ತೆ? ನಮ್ಮ ಮನಸ್ಸಿನಲ್ಲಿರುವಂತಹ ದೋಷ ದೌರ್ಬಲ್ಯಗಳನ್ನು ತೆಗೆದುಹಾಕುತ್ತೆ. ಜಗತ್ತೇನಿದೆಯೋ ಅದೇ ಆಗಿ ಉಳಿದಿರುತ್ತೆ, ಜಗತ್ತಿನಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಆದರೆ ನಮ್ಮ ದೃಷ್ಟಿಕೋನ, ನಮ್ಮ ಮನಸ್ಥಿತಿಯಲ್ಲಿ ಅದ್ಭುತವಾದಂಥ ಬದಲಾವಣೆ ಬರೋದಕ್ಕೆ ಸಾಧ್ಯ ಇದೆ. ಎಲ್ಲ ಮಹಾಪುರುಷರು ಇದನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ನೋಡುವಂತಹ ಸಾಧು ಸಂತರು, ಮಹಾಪುರುಷರು, ಇವರೆಲ್ಲರೂ ಕೂಡ ಈ ವಿಶೇಷವಾದಂತಹ ಈ ದೃಷ್ಟಿಕೋನವನ್ನು, ಪವಿತ್ರ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದಾರೆ. ಸಂತ ಏಕನಾಥರ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಕಾಶಿಯಿಂದ ಗಂಗೆಯನ್ನು ತೆಗೆದುಕೊಂಡು ರಾಮೇಶ್ವರಕ್ಕೆ ಹೋಗ್ತಾ ಇದ್ದಾರೆ. ರಾಮೇಶ್ವರನಿಗೆ ಆ ಗಂಗೆಯಿಂದ ಅಭಿಷೇಕ ಮಾಡಬೇಕು ಅಂತ. ಆಗ ದಾರಿಯಲ್ಲಿ ಒಂದು ಕತ್ತೆ ಬಾಯಾರಿಕೆಯಾಗಿ ಬಳಲಿ ಒದ್ದಾಡ್ತಾ ಬಿದ್ದಿರತ್ತೆ, ನೀರಿಲ್ಲದೆ. ಆಗ ಇವ್ರ ಹತ್ರನೂ ಬೇರೆ ನೀರಿರಲಿಲ್ಲ, ಕೈಲಿದ್ದಿದ್ದು ಗಂಗೆ ಮಾತ್ರ. ಏಕನಾಥರು ರಾಮೇಶ್ವರನಿಗೋಸ್ಕರ, ಆ ಶಿವನಿಗೋಸ್ಕರ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಆ ಗಂಗೆಯನ್ನು ಅವರು ಆ ಕತ್ತೆಗೆ ಕೊಡಿಸ್ತಾರಂತೆ. ನೋಡಿ, ಇದು ಪವಿತ್ರ ದೃಷ್ಟಿಕೋನ. ಆ ಶಿವನೇ ಇಲ್ಲಿ ಈ ರೂಪದಲ್ಲಿ ಇದ್ದಾನೆ, ಆ ಗಂಗೆಯನ್ನು ಶಿವನಿಗೆ ಅರ್ಪಿಸೋದು ಒಂದೇ, ಇಲ್ಲಿ ಈ ಕತ್ತೆಗೆ ಕೊಡಿಸೋದು ಕೂಡ ಒಂದೇ ಅಂತ ಹೇಳುವಂಥ ಮನೋಭಾವ. ಅದೂ ಮುಖ್ಯ, ಇದು ಮುಖ್ಯ, ಎರಡೂ ಕೂಡ ಮುಖ್ಯ. ದೃಷ್ಟಿಕೋನ ಬಹಳ ಬಹಳ ಮುಖ್ಯ ಆಗುತ್ತೆ. ಸೊ ಈ ಪವಿತ್ರ ದೃಷ್ಟಿಕೋನವನ್ನು ಬೆಳೆಸುವತ್ತ ನಮ್ಮ ಗಮನವನ್ನು ಹರಿಸೋಣ. ಎಷ್ಟೆಷ್ಟು ಪವಿತ್ರ ದೃಷ್ಟಿಕೋನ ಎಲ್ಲವನ್ನೂ ಕೂಡ ಭಗವನ್ಮಯವಾಗಿ ಕಾಣೋದು. ಯಾಕಂದರೆ ನೋಡಿ, ಭಗವಂತನ ಮುಂದೆ ಕುಳಿತಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಅಲ್ಲಿ ರಾಗದ್ವೇಷಗಳಿರೋದಿಲ್ಲ. ಸೊ ಈ ಜಗತ್ತಿನಲ್ಲಿ ವ್ಯವಹರಿಸುವಾಗಲೂ ಕೂಡ ನಾವು ಭಗವಂತನನ್ನೇ ಎಲ್ಲ ಕಡೆ ಕಾಣೋದಕ್ಕೆ ಸಾಧ್ಯ. ಆದರೆ ಹಾಗೇ ನಮ್ಮ ಮನಸ್ಸು ಶಾಂತವಾಗೋದಕ್ಕೆ ಸಾಧ್ಯ ಇದೆ. ಇದೊಂದು ಅದ್ಭುತವಾದಂಥ ಸಾಧನಾ ಮಾರ್ಗ. ವೀಕ್ಷಕರೇ ನಮಸ್ಕಾರ. ನಾನು ಆರೋಗ್ಯವಾಗಿರಬೇಕು, ಅರ್ಥಾತ್ ನಾವು ಅಂದರೆ
ನಾವೆಲ್ಲರೂ ಆರೋಗ್ಯವಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಆರೋಗ್ಯ ಭಾಗ್ಯ ಕಾರ್ಯಕ್ರಮ ಪ್ರತಿನಿತ್ಯ ನಿಮ್ಮ ಮನೆಯನ್ನು ಅರ್ಥಾತ್ ನಿಮ್ಮ ಮನಸ್ಸನ್ನು ಮುಟ್ತಕ್ಕಂಥ ಪ್ರಯತ್ನ ಇವತ್ತಿಂದ ಆಗ್ತಾ ಇದೆ. ಅನೇಕ ಸಮಸ್ಯೆಗಳಿಗೆ ಸುಲಭ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ಬೋದು. ಇವತ್ತು ಯಾವ ಸಮಸ್ಯೆ ಬಗ್ಗೆ ನಾವು ಹೆಚ್ಚಿನ ಒಂದು ರೀತಿಯಲ್ಲಿ ತಿಳ್ಕೊಳ್ಬೋದು ಅಂತ ಯೋಚನೆ ಮಾಡೋದಾದರೆ, ಸರಳ ಸಮಸ್ಯೆ ಆದರೆ ತುಂಬ ಜಾಸ್ತಿ ನಮ್ಮನ್ನೆಲ್ಲ ಆವರಿಸ್ಕೊಳ್ತಕ್ಕಂಥ, ಹಿಂಸೆ ಕೊಡ್ತಕ್ಕಂಥ, ಮುಜುಗರಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಸಮಸ್ಯೆ ಯಾವುದಪ್ಪ ಅಂದರೆ ಹಗುರು, ತಲೆ ಹೊಟ್ಟು ಅಂತ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ ಸರಳವಾಗಿ ಡ್ಯಾಂಡ್ರಫ್ ಅಂತ ಹೇಳ್ತೀವಿ. ಅಯ್ಯೋ ಏನಪ್ಪ ಮಾಡೋದು, ಡ್ಯಾಂಡ್ರಫ್ ಬಂದ್ಬಿಟ್ರೆ 4-6 ಜನ ನಮ್ಮ ಪಕ್ಕ ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ. ತಲೆ ಬಾಚಿಕೊಂಡ್ರೆ ಅಕ್ಕಪಕ್ಕ ಎಲ್ಲ ಹೊಟ್ಟು ಉದುರುತ್ತೆ. ತಮ್ಮನ್ನು ಬೇರೆದೇ ಆದಂಥ ರೀತಿಯಲ್ಲಿ ಒಬ್ಬ ಶ್ರೀಸಾಮಾನ್ಯ ನೋಡ್ತಾನೆ. ಸಾಮಾಜಿಕವಾಗಿ ಹೇಗಪ್ಪ ತಲೆ ಎತ್ಕೊಂಡು ತಿರುಗಾಡೋದು, ಇದು ಸರ್ವೇ ಸಾಮಾನ್ಯವಾಗಿ ಬಳಲ್ತಕ್ಕಂಥ ವ್ಯಕ್ತಿ ಅನುಭವಿಸ್ತಕ್ಕಂಥ ರೀತಿ. ಸಮಸ್ಯೆ ಇದ್ದ ಮೇಲೆ ಪರಿಹಾರನೂ ಇರಬೇಕಲ್ವ. ಏನು ಪರಿಹಾರ ಅಂತ ಯೋಚನೆ ಮಾಡೋಣ. ಬಹಳ ಸುಲಭ, ಬಹಳ ಸರಳ ಈ ಉಪಾಯ. ಪ್ರತಿಯೊಬ್ಬರೂ ಯಾವುದೇ ಹಂತದ ತಲೆ ಹೊಟ್ಟಿದ್ದರೂ ಕೂಡ ಅದನ್ನು ತ್ವರಿತವಾಗಿ 4-6 ಬಾರಿ ಇದರ ಪ್ರಯೋಗಗಳಿಂದ ಸಂಪೂರ್ಣವಾಗಿ ಹತೋಟಿ ಅಥವಾ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದಂತಹ ಸರಳ ಮನೆಮದ್ದಿನ ಉಪಾಯ ಈಗ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆಲೋವೆರಾ ನಮ್ಮೆಲ್ಲರಿಗೂ ಗೊತ್ತಿದೆ. ಲೋಳೆ ಸರ ಅಂತ ಕರಿತೀವಿ, ಕುಮಾರಿ ಅಂತ ಕೂಡ ಇದಕ್ಕೆ ಸಂಸ್ಕೃತದಲ್ಲಿ ಹೇಳ್ತೀವಿ. ಈ ಆಲೋವೆರಾವನ್ನು ಒಂದು ಭಾಗ ತೆಗೆದುಕೊಳ್ತಕ್ಕಂಥದ್ದು, ಪಚ್ಚಕರ್ಪೂರ ಸುಮಾರು 1-2 ಚಿಟಿಕೆಯಷ್ಟು ಪಚ್ಚಕರ್ಪೂರನ ತೆಗೆದು ಇದ್ರ ಜೊತೆ ಮಿಶ್ರಣ ಮಾಡ್ಕೊಳ್ತಕ್ಕಂಥದ್ದು. 2 ಮಿಶ್ರಣಕ್ಕೆ ಸ್ವಲ್ಪ ಮೊಸರು, ಚೆನ್ನಾಗಿ ನೀರಿನಲ್ಲಿ ನೆನೆಸಿದಂತಹ, ನೀರನ್ನು ಬಸಿದ ನಂತರ ಇರತಕ್ಕಂತಹ ಮೆಂತ್ಯೆ, ಮೊಸರು, ಪಚ್ಚಕರ್ಪೂರ, ಲೋಳೆ ಸರ, ಇಷ್ಟೇ. ಮತ್ತೇನು ದುಬಾರಿ ಪದಾರ್ಥಗಳು ನಮಗೆ ತಲೆ ಹೊಟ್ಟಿನ ಸಮಸ್ಯೆಗೆ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಖಂಡಿತ ಬೇಕಾಗಲ್ಲ. ಈ 4 ದ್ರವ್ಯಗಳು ಅಂತಕ್ಕಂಥ ಮಾತನ್ನು ಯಾಕೆ ನಾನು ರವಾನಿಸ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಸೂಕ್ಷ್ಮ ಅಂಶಗಳು ಪರಿಸರದಲ್ಲಿ ನಮಗೇನು ಸಿಗುತ್ತೆ ಅದನ್ನು ನಿಗದಿತವಾಗಿ, ನಿಯಮಿತವಾಗಿ, ಕಾಲಕ್ಕೆ ಅನುಗುಣವಾಗಿ, ಸಮಯೋಚಿತವಾಗಿ, ಸಂದರ್ಭೋಚಿತವಾಗಿ ನಾವು ಅದನ್ನು ಬಳಸ್ತಾ ಬರ್ತಿದ್ದಾಗ ಅದು ಪದಾರ್ಥ ದ್ರವ್ಯವಾಗಿ ಮಾರ್ಪಡುತ್ತದೆ. ಹಾಗಾಗಿ ಈ 4 ದ್ರವ್ಯಗಳು ಅಂತಕ್ಕಂಥ ಒಂದು ವಿಶೇಷವಾದಂತಹ ಸಂಗತಿಯನ್ನು, ಆ ಪದ ಬಳಕೆಯನ್ನು ನಾವು ಮಾಡಬೇಕು. ಈ 4 ದ್ರವ್ಯಗಳನ್ನು ಚೆನ್ನಾಗಿ ಹಿಟ್ಟಿನ ರೀತಿಯಲ್ಲಿ ಫೈನ್ ಗ್ರೈಂಡ್ ಮಾಡಿಕೊಂಡು, ರುಬ್ಬಿಕೊಂಡು, ಆ ಥಿಕ್ ಪೇಸ್ಟನ್ನು ಸರ್ವೇ ಸಾಮಾನ್ಯವಾಗಿ ಆ ಕೂದಲಿಗೆ ಬಣ್ಣ ಹಚ್ಚಲಿಕ್ಕೆ ಒಂದು ಹೇರ್ ಡೇ ಅಪ್ಲಿಕೇಟರ್ನ ಬಳಸ್ತೀವಲ್ವ, ಹೇರ್ ಬ್ರಷ್, ಆ ಅಪ್ಲಿಕೇಟರು ಅಥವಾ ಬ್ರಷಿನ ಸಹಾಯದೊಂದಿಗೆ ತಲೆಯ ಬುರುಡೆಗೆ, ನಾಟ್ ಟು ದ ಹೇರ್ಸ್ ಬಟ್ ಟು ದ ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ, ಕೂದಲಿಗಲ್ಲ ಬುರುಡೆಗೆ ಈ ಲೇಪನವನ್ನು ತುಂಬ ಥಿಕ್, ತುಂಬ ಗಾಢವಾಗಿ ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ವೈದ್ಯರೇ, ವಾರ ಪೂರ್ತಿ ಮಾಡಬೇಕಾ, ಎಸ್ಸಲಿ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಆರೋಗ್ಯಾಸಕ್ತರಲ್ಲಿ ಮೂಡ್ತಕ್ಕಂಥದ್ದು ಸಹಜವೇ ಸರಿ. ಅಂತಹ ಒಂದು ಸಂದರ್ಭದಲ್ಲಿ ವಾರಕ್ಕೆ 2 ಬಾರಿ ಹಾಕ್ಕೊಳ್ಬೇಕು. ಹಾಕ್ಕೊಂಡಾಗ ಕೆಲವೊಬ್ಬರಿಗೆ ಒಂದು 4-6 ನಿಮಿಷ ಸೀನು ಅಥವಾ ಥಂಡಿ ಆಗ್ಬೋದು, ಮತ್ತು ಕಾಲಕ್ರಮೇಣ ಈ ಸಮಸ್ಯೆ ಸರಿ ಹೋಗುತ್ತೆ. ಯಾವ ಸಮಸ್ಯೆ? ಥಂಡಿ ಅಕ್ಷಿ ಬರೋದಲ್ಲ, ಹಗುರು ತಲೆ ಹೊಟ್ಟು ಕೂಡ ಸಂಪೂರ್ಣವಾಗಿ ತ್ವರಿತವಾಗಿ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ಹೊಳಪಾದ, ತುಂಬ ಸುಕೋಲ್ಮೂಲವಾದ, ತುಂಬ ನುಣುಪಾದಂತಹ ಕೂದಲು ಕೂಡ ನಾವು ಹೊಂದಲಿಕ್ಕೆ ಇದೇ ಒಂದು ಸುಲಭ ಸೂತ್ರ ಅಂತ ಹೇಳಿ ಇವತ್ತಿನ ಈ ಅಂಶವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.